ಬಹಳ ದಿನದಿಂದ ಸರ್ ಕ್ರಿಕೆಟ್ ಸ್ಟೇಡಿಯಂ ನ ಬೆಂಗಳೂರಿಂದ ಹೊರಗಡೆ ಹಾಕ್ಬೇಕು ಅಂತ ಅಂದ್ಬಿಟ್ಟು ಒಂದು ಡಿಮ್ಯಾಂಡ್ ಇದೆ ಸರ್. ಅದು ಚಿಕ್ಕದು ಪರಿಶೀಲನೆ ಮಾಡ್ತೀವಿ. ಅದನ್ನ ಯಾಕಂದ್ರೆ ಈ ತರ ಬೇರೆ ಜಾಗ ಎಲ್ಲ ನೋಡ್ಬೇಕಲ್ಲ ಸರ್. ವ್ಯಕ್ತಿಗತವಾಗಿ ನಿಮ್ಮ ಆಡಳಿತದಲ್ಲಿ ಇಂಥದೊಂದು ಘಟನೆ ಆಗ್ಬಾರ್ದಾಗಿತ್ತು ಅನ್ನುವಂತ ನಮ್ಗಿರುವಂತ ನಿಮ್ಮ ಯಾರ ಅವಧಿಯಲ್ಲಿ ಆಗ್ಬಾರ್ದು, ನಿಮ್ಮ ಆಡಳಿತದಲ್ಲೂ ಆಗ್ಲೇಬಾರ್ದಾಗಿತ್ತು. ಬಿಜೆಪಿ ಅವ್ರ ಕಾಲದಲ್ಲಿ ಆಗ್ಬೋದಾ? ನಿಮ್ಮ ನಮ್ಮ ಆಡಳಿತ ಇರ್ಲಪ್ಪ, ಬಿಜೆಪಿ ಅವ್ರ ಕಾಲದಲ್ಲಿ ಆಗ್ಬೋದಾ? ಯಾರ ಕಾಲದಲ್ಲೂ ಆಗ್ಬಾರ್ದು, ನಮ್ ಕಾಲದಲ್ಲೂ ಆಗ್ಬಾರ್ದು. ಆಗಾಗ ಬೇಸರ ಇದೆಯಾ ಅಂತ ಆಗಾಗ ಬೇಸರ ಕಾಣ್ತಾ ಇದೆ. ಇಲ್ಲೇ ನೋಡಪ್ಪ, ನಾನು ಆಗ್ಬಾರ್ದು ಅಂತ ಹೇಳಿದ್ದೀನಿ, ಆಗ್ಬಾರ್ದು ಅಂತ ಹೇಳಿದ್ದೀನಿ. ಹದ್ನೇ ಪ್ರಶ್ನೆ ಕೇಳಿದ್ರೆ ಪುನಃ ಹದ್ನೇ ಪದ ಬೇರೊಂದು ರೀತಿಯಲ್ಲಿ ಕೇಳ ಆಗಬಾರದು. ಐ ರಿಪೀಟ್, ಐ ರೀಟ್ರೇಟ್, ಆಗ್ಬಾರ್ದಾಗಿತ್ತು. ಇದು ಅಹಿತಕರ ಘಟನೆ, ಇಂಥ ಘಟನೆ ಆಗಬಾರ್ದಾಗಿತ್ತು. ನಾನು ಚೀಫ್ ಮಿನಿಸ್ಟರ್ ಆದ್ಮೇಲೆ ಇಂಥ ಘಟನೆ ಯಾವಾಗಲೂ ಕೂಡ ನಡೆದಿರಲಿಲ್ಲ, ನಡೆದಿದೆ. ಇದು ಅಧಿಕಾರಿಗಳ ತಪ್ಪಿನಿಂದ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಅದಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ. ಪುನಃ ಅದ್ನೇ ಕೇಳಿದ್ರೆ ನಿನಗ್ ನೋವಾಗಿಲ್ವಾ? ನನಗೂ ನೋವಾಗಿದೆ, ಎಲ್ರಿಗೂ ನೋವಾಗಿದೆ. ನೀನು ಒಬ್ಬನಿಗೆ ಅಲ್ಲ, ಎಲ್ರಿಗೂ ನೋವಾಗಿದೆ, ಇಡೀ ಸರ್ಕಾರಕ್ಕೆ ನೋವಾಗಿದೆ. ಎಲ್ಲೋ ಒಂದ್ ಕಡೆ ಪೊಲೀಸ್ ಕಮಿಷನರ್ನ ಬಲಿಪಶು ಮಾಡೋದು ಅಂತ ಅಂದ್ಬಿಟ್ಟು ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಇಟ್ ಇಸ್ ನಾಟ್ ಕರೆಕ್ಟ್. ಈಗ ಪೊಲೀಸ್ ಕಮಿಷನರ್ ಒಬ್ಬರೇ ಎಲ್ಲ ಸಸ್ಪೆಂಡ್ ಆಗಿದ್ದಾರೆ, 5 ಜನ ಸಸ್ಪೆಂಡ್ ಆಗಿದ್ದಾರೆ. ಇಂಟೆಲಿಜೆನ್ಸ್ನವ್ರನ್ನ ಬದಲಾವಣೆ ಮಾಡಿದ್ದೀವಿ. ಆಮೇಲೆ ಗೋವಿಂದರಾಜು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿನ ರಿಮೂವ್ ಮಾಡಿದ್ದೀವಿ. ಗೊತ್ತಾಯ್ತಾ? ನಾವು ಸೀರೀಸ್ ಆಫ್ ಕ್ರಮ ತಗೊಂಡಿದ್ದೀವಿ. ಒಬ್ಬರನ್ನೇ ಮಾಡಿಲ್ಲ, ಪೊಲೀಸ್ ಕಮಿಷನರ್ ಒಬ್ಬರನ್ನೇ ಮಾಡಿದೀವ. ಅಡಿಷನಲ್ ಕಮಿಷನರ್ ಪೊಲೀಸ್, ಆಮೇಲೆ ಡಿಸಿಪಿ, ಎಸಿಪಿ, ಇನ್ಸ್ಪೆಕ್ಟರು ಎಲ್ಲರೂ ಮಾಡಿದ್ದೀವಿ. ಇದು 2 ವರ್ಷ ಸಂಭ್ರಮದಲ್ಲಿ ಇದ್ದೊಂಥರ ಬ್ಲಾಕ್ ಮಾರ್ಕ್ ಆಗಿಲ್ಲ. 2 ವರ್ಷ ಸಂಭ್ರಮದಲ್ಲಿ ಬ್ಲಾಕ್ ಮಾರ್ಕ್ ಆಗಿಲ್ಲ. ಹೆಂಗೆ ಬ್ಲಾಕ್ ಮಾರ್ಕ್? ಪುನಃ ಇನ್ನೊಂದ್ಸರಿ ಬ್ಲಾಕ್ ಈಗ ನಾವು ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ದು ಅಂತ ಒಪ್ಕೋಬಹುದು. ನಾವು ತಪ್ಪೇ ಮಾಡಿಲ್ವಲ್ಲ, ನಾವು ತಪ್ಪು ಮಾಡಿಲ್ಲ. ಆದ್ರೆ ಘಟನೆ ನಡೀಬಾರ್ದು. ಸುಳ್ಳು ಅದು ಯಾರು ಕೇಳಿಲ್ಲ. ಬಿಜೆಪಿಯವರು ಪ್ರೊಸೆಷನ್ಗೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ರು. ಅದಾದ ನಂತರ ಬೇಡ ಅಂತ ಹೇಳಿ ಲೆಟರ್ ಇದೆಯಲ್ಲ, ಪ್ರಭಾಕರ ಇಲ್ಲ ನೋಡಿ, ಇದು ಬಿಜೆಪಿ ಅವರು ಇದು ಬರ್ದಿದ್ಯಾ, ನೀನು ಹೇಳಿದ್ಯಾ? ಮತ್ತೆ ಅದನ್ನ ಕೇಳೇ ಇಲ್ಲ. ಬರೀ ಇದನ್ನೇ ಕೇಳ್ತಾ ಇದೆಯಾ? ನಿಮ್ಗೆ ಬೇಸರ ಆಗಿದ್ಯಾ? ನಿಮ್ಗೆ ನೋವಾಗಿದ್ಯಾ? ನಿಮ್ಗೆ ಇದಾಗಿದ್ಯಾ? ಇದು ನೋಡಪ್ಪ, ಯಾರು ಹೇಳಿರೋದು? ಇದು ಅದು ಸುದ್ದಿ ಮಾಡಿದ್ವಿ, ಬರೀ ಸುದ್ದಿ ಮಾಡಿದ್ಯಾ ಅಷ್ಟೇ. ದಿನ ಬರ್ದಿದ್ದಿ, ತೋರ್ಸಿದ್ಯಾ? ಎಲ್ಲಿ ತೋರ್ಸಿದ್ಯಾ? ನೋಡಪ್ಪ, ಹಲವಾರು ವರ್ಷಗಳ ಅಭಿಮಾನಿಗಳ ಕನಸನ್ನು ಈ ವರ್ಷ ನನಸು ಮಾಡಿದೆ. ಯಾರು ಹೇಳ್ತಾ ಇರೋದು? ಬಿಜೆಪಿ ಕರ್ನಾಟಕ. ಆದರೆ ತೆರೆದ ಬಸ್ನಲ್ಲಿ ಆಟಗಾರರ ವಿಜಯೋತ್ಸವಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ ಅವರು ತಾವೊಬ್ಬ ಅಸಮರ್ಥ ಹಾಗೂ ಅದಕ್ಷ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತದೆ. ಯಾರು ಹೇಳಿರೋದು? ಈಗೇನ್ ಹೇಳ್ತಾ ಇದಾರೆ? ಇದು ಹೇಳ್ತಾ ಇದ್ದಾರಾ? ನಮ್ಮ ನೆಚ್ಚಿನ ಆಟಗಾರರನ್ನು ಅತೀ ಹತ್ತಿರದಿಂದ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾಯುತ್ತಿದ್ದು, ಅಭಿಮಾನಿಗಳ ಈ ಸಂಭ್ರಮಕ್ಕೆ ಕಲ್ಲು ಹಾಕಿದ ಪರಮೇಶ್ವರ್. ಯಾರು ಹೇಳಿರೋದು? ಹೌದೇ? ನೀವು ಇದನ್ನ ಒತ್ತಿ ಹೇಳೋದೇ ಇಲ್ಲ. ಇದನ್ನ ಒತ್ತಿ ಹೇಳಪ್ಪ ಮೊದಲು. ಒಂದು ವೇಳೆ ಬಿಜೆಪಿಯವರಿಗೆ ಮಾಡಿ ವಿಧಾನಸೌಧದ ಮುಂದುಗಡೆ ಮಾಡಿ ಅಂತ ಹೇಳದೆ ಹೋಗಿದ್ರೆ ಬಿಜೆಪಿಯವರು ಬೇರೆ ತರ ಬಣ್ಣ ಹಚ್ಚರು. ಈಗ ಈಗಿನ ಬಣ್ಣ ಹಚ್ತಿರ್ಲಿಲ್ಲ, ಬೇರೆ ತರ ಬಣ್ಣ ಹಚ್ಚಿದ್ರು.